ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಾ ಹಾಕೋಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತಡ ಮಾಡೋದು ಬೇಡ. ನಾವಿವತ್ತು ಮಧ್ಯಾಹ್ನ ಟೈಮಲ್ಲಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಕೊನೆ ತನಕ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ. ನೋಡಿ, ಇಷ್ಟು ಬೇಸಿಗೆ ಬಿಸಿಲಲ್ಲಿ ಗಾಡಿ ಮೇಲೆ ರೆಡಿಯಾಗಿ ಹೊರಟಿದ್ವಿ. ಮಧ್ಯದಲ್ಲಿ ದ್ರಾಕ್ಷಿ ಕಾಣಿಸ್ತು ಅಂತ ಅಲ್ಲಿ ತಗೊಂಡ್ವಿ. ಮರಮ್ನಳ್ಳಿ ಮಧ್ಯದಲ್ಲಿ ಪೊಲೀಸರು ಇದ್ದಾರೆ ಅಂತ ನಮ್ಮ ಹಸ್ಬೆಂಡ್ ಇಳಿಸ್ಬಿಟ್ಟು ಆಟೋದಲ್ಲಿ ಕಳಿಸಿದ್ರು. ನೋಡಿ, ಅವರು ಹಿಂದೆ ಬರ್ತಾ ಇದ್ದಾರೆ. ಮುಂದ್ಗಡೆ ನಂತರ ಮರಮ್ನಳ್ಳಿ ರೀಚ್ ಆದ್ವಿ ನಾವು. ಅಲ್ಲಿಂದ ಮತ್ತೆ ಬೈಕ್ನ ಹತ್ಕೊಂಡು ಹೊರಟ್ವಿ. ನಾವು ಮರಮ್ನಳ್ಳಿ ತೇರಿಗೆ ಹೋಗ್ಬೇಕಾಗಿತ್ತು. ನನಗೆ ಹುಷಾರಿಲ್ಲದ ಕಾರಣ ನಾವು ಅಲ್ಲೇ ಜೋಡಿ ತೇರನ್ನು ನೋಡ್ಕೊಂಡ್ಬಿಟ್ಟು ಕೈ ಮುಗಿದು ಮುಂದಕ್ಕೆ ನಮ್ಮ ಪಯಣ ಬೆಳೆಸಿದ್ವಿ. ನೋಡಿ, ಜನ ಎಲ್ಲ ತೇರಿಗೆ ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಫುಲ್ಲು ರಶ್ ಆಗುತ್ತೆ. ನಾವು ತೇರು ಇನ್ನೂ ಒಂದು ಹಾಫ್ ಆನ್ ಅವರ್ ಇದೆ ಅನ್ನುವಾಗಲೇ ಹೊರಟ್ವಿ. ತೇರು ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಶ್ರೀರಾಮನವಮಿ ದಿನ ಇದು ಮರಮ್ನಳ್ಳಿನಲ್ಲಿ ಜೋಡಿ ತೇರಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ತೇರು. ನಾವು ಪ್ರತಿ ವರ್ಷ ಹೋಗ್ತಾ ಇದ್ವಿ. ಈ ವರ್ಷ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ದಾರಿ ಮಧ್ಯದಲ್ಲೇ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಬಂದ್ವಿ. ಇಲ್ಲಿ ಜೋಡಿ ತೇರು ಎಳೆಯುತ್ತೆ ಪ್ರತಿ ವರ್ಷವೂ. ಮರಮ್ನಳ್ಳಿನಲ್ಲಿ ತೇರು ನೋಡ್ಕೊಂಡ್ಬಿಟ್ಟು ನಾವು ಹೊರಟಿದ್ದು ಹೊಸಪೇಟೆಯಲ್ಲಿರೋ ನಮ್ಮಮ್ಮನ ಮನೆಗೆ. ಆ ಹುಷಾರಿಲ್ಲದ ಕಾರಣ ಸ್ಕೂಲ್ ಕೂಡ ರಜೆ ಮನೆಗೆ ಹೊರಟ್ವಿ. ಆದರೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವೇ ಸರ್ಪ್ರೈಸ್ ಆದ್ವಿ. ಬೀಗನ ಹಾಕೊಂಡು ಹೋಗಿದ್ರು ನಮ್ಮ ಹತ್ರ ಇದೆ ಅಂತ. ಆದರೆ ನಮ್ಮ ಹಸ್ಬೆಂಡ್ ಕೂಡ ಬೀಗನ ಮನೆಯಲ್ಲೇ ಬಿಟ್ಟು ಬಂದಿದ್ರು. ಹಾಗಾಗಿ ಹೊರಗಡೆನೆ ಕೂತ್ಕೊಂಡು ಕಾಯಂಗಾಯಿತು. ಆನಂತರ ಬಂದರು. ಸಂಜೆ ನಾವು ಆದಿಪುರುಷ ಫಿಲ್ಮ್ ನೋಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.